ಓಂ ಹ್ರೀಂ ಶ್ರೀಂ ಕ್ಲೀಂ ಫಟ್ ಸ್ವಾಹ. ಓಂ ಹ್ರೀಂ ಶ್ರೀಂ ಕ್ಲೀಂ ಫಟ್ ಸ್ವಾಹ. ಓಂ ಹ್ರೀಂ ಶ್ರೀಂ ಕ್ಲೀಂ ಫಟ್ ಸ್ವಾಹ. रक्ष रक्ष महारक्ष ज्योति रक्ष ऋतु रक्ष पिशाच रक्ष दान रक्ष सुरक्ष सकल रक्ष सर्वकार्य रक्ष रक्ष. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಕರ್ಮವನ್ನ ಕಳೆಯುವಂಥ ಕರ್ಮಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಇಲ್ಲಿನ ವಿಶೇಷತೆ ಯಾವ ರೀತಿ ಇದೆ ಅನ್ನೋದನ್ನ ಭಕ್ತಾದಿಗಳ ಹತ್ರನೇ ನಿಮ್ ಕೇಳಿ ಅವರ ಅನುಭವವನ್ನ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಹಾಗೆ ಇಲ್ಲಿ 3 ದಿನದಲ್ಲಿ ಒಳ್ಳೆಯದಾಗುವಂಥ 100% ಪರಿಹಾರ ನೀಡುವಂಥ ಪುಣ್ಯ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಇದ್ದೀವಿ. ಬನ್ನಿ ಭಕ್ತಾದಿಗಳ ಹತ್ರ ಮಾತಾಡ್ಸೋಣ. ಹಾಗೆ ಈ ಸ್ಥಳದ ಮಹಿಮೆ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಬೀರಿ ಅವರ ಕಷ್ಟಗಳನ್ನು ಹೋಗಲಾಡಿಸಿ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆಯುಷ್ಯ ಆರೋಗ್ಯವನ್ನ ಕೊಡ್ಲಿ ಅಂತಕ್ಕಂಥ ಆಲೋಚನೆಯಿಂದಾನೇ ಭಗವಂತನನ್ನ ತೃಪ್ತಿಗೊಳಿಸಲಿಕ್ಕೋಸ್ಕರವಾಗಿ ಈ ರೀತಿಯಾಗಿ ನಾವು ಇಲ್ಲಿ ಹೆಚ್ಚು ಹೊತ್ತು ಪೂಜೆಯನ್ನ ಮಾಡಿ ಭಗವಂತ ತೃಪ್ತಿಗೊಳ್ಳದ ಹೊರತು ನಿಮ್ಮ ಕಡೆಗೆ ನಾವು ಬರಲ್ಲ. ಎರಡನೇದು, ಈಗ ನಾವು ಇಲ್ಲಿ ನಿಮಗೆ ಎಲ್ರಿಗೂ ಮಂತ್ರ ಪ್ರೋಕ್ಷಣೆಯನ್ನ ಮಾಡಿದ್ವಿ, ತೀರ್ಥ ಪ್ರೋಕ್ಷಣೆಯನ್ನ ಮಾಡಿದ್ವಿ ಅಲ್ವಾ? ಅದು ಮಾಡುವ ಮುಂಚೆ ಅದಕ್ಕೆ ತಕ್ಕನಾದಂತಹ ಒಂದು ಶಕ್ತಿಯನ್ನು ತುಂಬಿ ಮಂತ್ರದಿಂದ ಅದನ್ನ ಶಕ್ತಿಗೊಳಿಸಿ ನಿಮಗೆ ನಾವು ಅದನ್ನ ಪ್ರೋಕ್ಷಣೆ ಮಾಡಿರ್ತಕ್ಕಂಥದ್ದು. ಉದ್ದೇಶ, ನಾವು ನಮಗೆ ಗೊತ್ತಿಲ್ಲದ ಹಾಗೆ ಎಷ್ಟೋ ದೋಷಗಳಿಗೆ ಸಿಗಾಕೊಂಡು ಬಿಡ್ತೇವೆ. ದೋಷಗಳು ಅಂತ ಹೇಳಿದ್ರೆ ಮಾತಲ್ಲಿ ಸಿಗಾಕೊಂಡು ಬಿಡ್ತೇವೆ, ಕೆಲಸ ಮಾಡೋದ್ರೊಳಗೆ ಸಿಗಾಕೊಂಡು ಬಿಡ್ತೇವೆ, ಸುಳ್ಳು ಹೇಳೋದ್ರೊಳಗೆ ಸಿಗಾಕೊಂಡು ಬಿಡ್ತೇವೆ, ನೋಡೋದ್ರೊಳಗೆ ಸಿಗಾಕೊಂಡು ಬಿಡ್ತೇವೆ ಅಲ್ವಾ? ಗೊತ್ತಿಲ್ಲದೆ ಯಾರೋ ಸಾಯಿಸಿರ ಹಾವನ್ನ ದಾಟ್ಕೊಂಡು ಹೋಗಿ ಸಿಗಾಕೊಂಡು ಬಿಡ್ತೇವೆ, ಹೌದಲ್ವಾ? ದೋಷ ಅನ್ನುವುದು ಯಾವಾಗ ಯಾರಿಂದ ಹೇಗೆ ನಮ್ಮನ್ನ ಕಾಡ್ಲಿಕ್ಕೋಸ್ಕರವಾಗಿ ಬರುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಆ ದೋಷಗಳೆಲ್ಲ ಪರಿಹಾರವಾಗಲಿ ಅಂತಕ್ಕಂಥ ಆಲೋಚನೆಯಿಂದ ಆ ಮಂತ್ರಶಕ್ತಿಯಿಂದ ಶಕ್ತಿಗೊಳಿಸಿರ್ತಕ್ಕಂಥ ಆ ತೀರ್ಥವನ್ನ ನಿಮ್ಮ ಮೇಲೆ ಪ್ರೋಕ್ಷಣೆ ಮಾಡತಕ್ಕಂಥದ್ದು. ಓಂ ಹ್ರೀಂ ಶ್ರೀಂ ಕ್ಲೀಂ ಫಟ್ ಸ್ವಾಹ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರತಕ್ಕಂಥ ಎಲ್ಲ ದೋಷಗಳಿಗೂ ಮುಕ್ತಿಯನ್ನ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ಇದನ್ನ ನಾವು ಮಾಡ್ತಕ್ಕಂಥದ್ದು. ಮತ್ತೆ ಕೆಲವರಲ್ಲಿ ಇರ್ತಕ್ಕಂಥದ್ದೇನು, ಭಗವಂತನನ್ನ ನಾವು ಬೇಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದ್ರೆ ಒಳ್ಳೇದಾಗತ್ತೆ, ನಾವು ಒಳ್ಳೇದು ಮಾಡ್ಕೊಂಡು ಹೋಗ್ಬಿಡ್ಬೋದು ಅಂತಕ್ಕಂಥ ಆಲೋಚನೆ ಬಂದಿರ್ತೀವಿ. ಆಸ್ಪತ್ರೆಗೆ ಹೋಗಿದ ತಕ್ಷಣ ಒಳ್ಳೇದಾಗತ್ತೆ ಅಂತಕ್ಕಂಥದ್ದು ಶುದ್ಧ ಸುಳ್ಳಲ್ವಾ? ಹೌದಲ್ವಾ? ಈ ರೀತಿ ದೇವಸ್ಥಾನಕ್ಕೆ ಎಷ್ಟು ದೇವಸ್ಥಾನಗಳಿಗೆ ನೀವು ಹೋಗಿರೋದಿಲ್ಲ ಇಷ್ಟರವರೆಗೆ, ಹೌದಲ್ವಾ? ದೇವಸ್ಥಾನಗಳಿಗೆ ಹೋಗಿ ಬಂದ್ರೆ ನಮಗೆ ಒಳ್ಳೆಯದಾಗುತ್ತೆ, ನಮ್ಮ ಕಷ್ಟಗಳ ಪರಿಹಾರ ಆಗುತ್ತೆ, ನಮ್ಮ ಸಮಸ್ಯೆಗಳ ಮುಕ್ತಿ ಆಗ್ಬಿಡುತ್ತೆ ಅಂತಕ್ಕಂಥ ಆಲೋಚನೆ ಇದ್ರೆ ಅದು ಶುದ್ಧ ಸುಳ್ಳು. ಅದರಿಂದ ಹೊರಗೆ ಬನ್ನಿ. ಬಹುಶಃ ಈ ಕ್ಷೇತ್ರಕ್ಕೆ ಬಂದಾಗ ಒಳ್ಳೇದಾಗುತ್ತೆ ಅಂತಕ್ಕಂಥ ವಿಚಾರವನ್ನ ನೀವೇನಾದ್ರೂ ಕೇಳಿದ್ರಿ ಅಂದ್ರೆ ಅದರೊಳಗೆ ಸತ್ಯ ಇರುತ್ತೆ. ಹೇಗಿರುತ್ತೆ? ಈ ಕ್ಷೇತ್ರದಲ್ಲಿ ಸಾವಿರಾರು ವರ್ಷಗಳ ಕಾಲ ರಸಸಿದ್ಧಿ ಋಷಿಗಳು ವಾಸವಾಗಿದ್ದಂಥ ಸ್ಥಳ, ತಪಸ್ಸು ಮಾಡಿಕೊಂಡಿದ್ದಂಥ ಸ್ಥಳ. ಪಾಂಡವರು ಕೂಡ ತಮ್ಮ ಕರ್ಮವನ್ನ ಕಳೀಲಿಕ್ಕೋಸ್ಕರವಾಗಿ ಅಜ್ಞಾತವಾಸ ಹೊರಟಾಗ ಇಲ್ಲಿ ಬಂದು ನೆಲೆಸಿದ್ರು ಅಂತಕ್ಕಂಥ ಪ್ರತೀತಿ, ಅವರು ಇದ್ದದಕ್ಕೆ ಪುರಾವೆಗಳು ಕೂಡ ಈಗಲೂ ನಿಮಗೆ ಸಿಗ್ತಕ್ಕಂಥದ್ದು ಇದೆ ಇಲ್ಲಿ. ಅಂದ ಮೇಲೆ ಈ ಕ್ಷೇತ್ರಕ್ಕೆ ಬಂದ ಕ್ಷಣ ನಮ್ಮ ಎಲ್ಲ ಪಾಪಕರ್ಮಗಳು ಸುಟ್ಟು ಭಸ್ಮವಾಗಿ ಪುಣ್ಯಕರ್ಮ ನಮ್ಮ ಹೆಗಲೇ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಇದಕ್ಕೆ ಕರ್ಮಸ್ಥಳ ಅಂತಕ್ಕಂಥ ಹೆಸರನ್ನ ಇಟ್ಟಿರ್ತಕ್ಕಂಥದ್ದು. ನಮ್ಮ ಕರ್ಮ ಕಳಿಬೇಕು ಅಲ್ವಾ? ಎಲ್ಲ ಪಾಪಕರ್ಮಗಳು ಕಳೆಯೋದು ಹೊರತು ನಮ್ಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಏನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಮ್ಮ ಪಾಪಕರ್ಮ ಕಳ್ಕೊಳ್ಳಿಕ್ಕೆ ಒಂದು ಸ್ಥಳ ಬೇಕಿತ್ತು, ಅದನ್ನ ಸುಟ್ಟು ಭಸ್ಮ ಮಾಡ್ಲಿಕ್ಕೆ ಒಂದು ಜಾಗ ಬೇಕಿತ್ತು. ಅದಕ್ಕೋಸ್ಕರವಾಗಿ ಈ ಕ್ಷೇತ್ರದಲ್ಲಿ ಅದಕ್ಕೆ ನಾವು ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಹೇಗಪ್ಪ ಕಳೆಯುತ್ತೆ ನಮ್ಮ ಕರ್ಮ? ದೇವಸ್ಥಾನಕ್ಕೆ ಬಂದ್ವಿ,
ತುಳಸಿ ಕೊಟ್ವಿ, ಪೂಜೆಗೆ ಗಂಧದ ಕಡ್ಡಿ ಕರ್ಪೂರ ಕೊಟ್ವಿ, ಎಣ್ಣೆ ಕೊಟ್ವಿ, ಕಾಣಿಕೆ ಹುಂಡಿಗೆ ಒಂದು 10 ರೂಪಾಯಿ ಹಾಕಿದ್ವಿ. ನಮ್ ಕರ್ಮ ಕಳೀತಾ? ಇದೆಲ್ಲ ಯಾರು ಕೊಟ್ಟಿದ್ರು ನಿಮಗೆ? ದೇವರೇ ಕೊಟ್ಟಿರೋದು. ಭಗವಂತ ಕೊಟ್ಟಿರೋದನ್ನೇ ನೀವು ಪುನಃ ಇದೊಂದು ಹಾಕ್ಬಿಟ್ಟು ಭಗವಂತ ನನ್ನನ್ನು ಕಾಪಾಡು ಅಂತ ಕೇಳಿದ್ರೆ ನಾವು ಭಗವಂತನಿಗೆ ಮೂರ್ಖರು ಮಾಡಿ ಕೊಟ್ಟಿದ್ದೇವೆ ಅಂತ ಅಲ್ವಾ? ಭಗವಂತ ಕೊಟ್ಟಿಲ್ಲದೆ ಇರೋದನ್ನ ಯಾವ್ದಾದ್ರು ಇದ್ರೆ ನಾವು ಅದನ್ನು ಕೊಡ್ಬೇಕು. ಯಾವುದಿದೆ ನಮ್ಮ ಹತ್ರ ಭಗವಂತ ಕೊಡದೇ ಇರೋದು? ಎಲ್ಲ ಇದೆ ಭಗವಂತನ ಹತ್ರ. ಅವರು ಕೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಸೇವೆ ಮತ್ತೆ ಶ್ರದ್ಧೆ ಮತ್ತೆ ಭಕ್ತಿ. ಆ ಸೇವೆ ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಕರ್ಮ ಕಳೆಯುತ್ತೆ. ಎಷ್ಟು ಮಟ್ಟಿಗೆ ನಿಮ್ಮ ಕರ್ಮ ಕಳೆಯುತ್ತೆ ಅಂತ ಹೇಳಿದ್ರೆ, ಹೇಗೆ ನಾವು ಒಂದು ಬ್ಯಾಂಕಲ್ಲಿ ಸಾಲ ತಗೊಳ್ಬೇಕಂದ್ರೆ ಬೇರೆ ಬೇರೆ ಕಡೆ ಸಾಲ ಇರತಕ್ಕಂಥದ್ದನ್ನ ವಿಚಾರಣೆ ಮಾಡ್ತಾರೋ ಹಾಗೆ ನಾವು ಯಾವ ದೇವಸ್ಥಾನಕ್ಕೆ ಹೋದ್ರೂ ನಾವು ಕೇಳೋದನ್ನ ಕೊಡಬೇಕಿದ್ರೆ ನಮ್ಮ ಪಾಪ ಕರ್ಮ ಎಷ್ಟಿದೆ, ಪುಣ್ಯಕರ್ಮ ಎಷ್ಟಿದೆ ಅಂತ ಲೆಕ್ಕಾಚಾರವನ್ನ ಹಾಕಿರೋರ್ನ ಕೇಳ್ತಾರೆ. ಪಾಪಕರ್ಮ ಪುಣ್ಯಕರ್ಮ ಲೆಕ್ಕಾಚಾರ ಹಾಕೋದು ಯಾರು? ಕರ್ಮಾಧಿಕಾರಿ ಶನಿದೇವರು. ನ್ಯಾಯ ಕೊಡೋರು ಯಾರು? ಶನಿದೇವರು. ಇವತ್ತು ನೀವು ಕೋರ್ಟ್ಗೆ ಹೋಗಿ ನೋಡಿ, ಜಡ್ಜು ಯಾವ ಬಟ್ಟೆ ಹಾಕೊಂಡಿರ್ತಾರೆ ನ್ಯಾಯ ಕೊಡಬೇಕಂದ್ರೆ? ಕಪ್ಪು ಬಟ್ಟೆಯನ್ನು ಹಾಕೊಂಡಿರ್ತಾರೆ. ಶನಿದೇವರು ಕಪ್ಪು ವಸ್ತ್ರವನ್ನು ಧರಿಸಿರ್ತಾರೆ. ದಂಡನೆಯನ್ನ ಕೊಡ್ತಾರೆ ಅವರು. ಯಾರು ಯಾವುದೇ ತಪ್ಪು ಮಾಡಿದ್ರು ಕೂಡ ಆ ತಪ್ಪಿಗೆ ಶಿಕ್ಷೆಯನ್ನು ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವರು ದಂಡಾಧಿಕಾರಿ ಆಗ್ತಾರೆ. ಕೈಯಲ್ಲಿ ದಂಡನೆಯನ್ನು ಇಟ್ಕೊಂಡಿರ್ತಕ್ಕಂಥವರು. ನಮ್ಮಲ್ಲಿರ್ತಕ್ಕಂಥ ಪಾಪಕರ್ಮ ಕಳಿಬೇಕಿದ್ರೆ ನಾವು ತಂದೆ ತಾಯಿಯ ರೀತಿಯಲ್ಲಿ ಭಗವಂತನನ್ನ ಕಾಣಬೇಕು, ಅವರ ಸೇವೆಯನ್ನ ಮಾಡಬೇಕು. ಖಂಡಿತ ಮಾಡಬಹುದಾ ಸ್ವಾಮಿ? ಖಂಡಿತವಾಗೂ ನಿಮಗೆ ಇಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ. ನೀವು ಯಾರು ಬೇಕಾದರೂ ಗರ್ಭಗುಡಿಯೊಳಗಡೆ ಬಂದು ಭಗವಂತನನ್ನ ಮುಟ್ಟಿ ಅಭಿಷೇಕ ಮಾಡಿ, ಸ್ನಾನ ಮಾಡಿಸಿ, ಪೂಜೆ ಮಾಡಿ, ಅಲಂಕಾರ ಮಾಡತಕ್ಕಂಥ ಅವಕಾಶವನ್ನು ನಾವಿಲ್ಲಿ ನಿಮ್ಗೆ ಕೊಡ್ತೇವೆ. ಯಾವ ದೇವಸ್ಥಾನದಲ್ಲಾದ್ರೂ ನಿಮ್ಮನ್ನ ಪೂಜಾರಿಗಳೇ ಮುಟ್ಟಿಸ್ಕೊಳ್ಳಿಕ್ಕೆ ಆಲೋಚನೆ ಮಾಡ್ತಾ ಇರ್ತಾರೆ ಅಲ್ವಾ? ನೀವು ಮುಟ್ಬಿಟ್ರೆ ನಾನು ಮೈಲಿಗೆ ಆಗ್ಬಿಟ್ಟೆ ಅಂತಕ್ಕಂಥದ್ದು. ಭಗವಂತನ ಸನ್ನಿಧಾನದಲ್ಲಿ ಯಾವುದು ಮೈಲಿಗೆ, ಯಾವುದು ಮಡಿ ಅಲ್ವಾ? ಭಗವಂತನೇ ಇರುವಾಗ ನಮಗೆ ಅದಕ್ಕೆಲ್ಲದಕ್ಕೂ ಮುಕ್ತವಾದಂತ ಒಂದು ಸ್ಥಳ ಬೇಕು. ಆ ಸ್ಥಳ ಇಲ್ಲಿದೆ. ನೀವು ಯಾವಾಗ ಬೇಕಾದ್ರೂ ಬಂದು ಭಗವಂತನ ಸೇವೆ ಮಾಡಬಹುದು. ಯಾವುದೇ ಸಮಯದಲ್ಲಿ ಬೇಕಾದ್ರೂ ಬಂದು ಭಗವಂತನ ಸೇವೆ ಮಾಡಬಹುದು. ಸೇವೆ ಮಾಡದ ಹೊರತು ಕರ್ಮ ಕಳೆಯಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ನೀವು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗುವಾಗ ಹೋಗ್ತಿರೋ ಹಾಗೆ ನೀವು ಈ ಕ್ಷೇತ್ರಕ್ಕೆ ಬರುವಾಗ ಬನ್ನಿ. ನನ್ನ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಬನ್ನಿ. ನನ್ನ ಅಪ್ಪನ ಸೇವೆ ಮಾಡಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ ಬನ್ನಿ. ನನ್ನ ಅಪ್ಪನಿಗೆ ಬೇಕಾದ ರೀತಿಯಲ್ಲಿ ಅಲಂಕಾರ ಮಾಡಬೇಕು ಅಂತ ಆಲೋಚನೆಯಿಂದ ಬನ್ನಿ. ನೀವು ಅದನ್ನ ಮಾಡಿ ನೀವು ಇಲ್ಲಿ ಸಾಕು. ಇಲ್ಲಿ ನಿಮ್ಮಿಂದ ಯಾರು ಹಣ ಕೇಳಲ್ಲ. ಇಲ್ಲಿ ನಿಮ್ಮಿಂದ ಯಾರು ಏನನ್ನೂ ಬಯಸಲ್ಲ. ನಿಮಗೆ ಇಷ್ಟ ಇದ್ರೆ ಹೂವು, ಹಣ್ಣು, ಗಂಧದ ಕಡ್ಡಿ, ಕರ್ಪೂರ ತಂದು ಇಡಿ, ಪೂಜೆ ಮಾಡಿ. ಇಲ್ವಾ, ಭಗವಂತ ನೀನೇ ಗತಿಯಪ್ಪ ಅಂತ ಕೈ ಮುಗಿರಿ, ಅವ್ರ ಸೇವೆಯನ್ನು ಮಾಡಿ. ಅವರಿಗೆ ಅಭಿಷೇಕ ಮಾಡ್ಲಿಕ್ಕೆ ಹಣ ಕೊಡಬೇಕಾಗಿಲ್ಲ, ಅವರಿಗೆ ಪೂಜೆ ಮಾಡ್ಲಿಕ್ಕೆ ಹಣ ಕೊಡಬೇಕಾಗಿಲ್ಲ. ಭಗವಂತ ಯಾರಪ್ಪನ ಮನೆ ಸೊತ್ತು? ಯಾರಪ್ಪನ ಮನೆ ಸೊತ್ತು ಅವರು ಅಲ್ವಾ? ಯಾರು ಸೊತ್ತು ಅವರು? ನಾನೊಂದು 5 ಲಕ್ಷ 10 ಲಕ್ಷ ಖರ್ಚು ಮಾಡಿ ತಂದು ನಾನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀನಿ ಅಂದ ತಕ್ಷಣ ದೇವರು ನಂದು, ನೀವ್ಯಾರು ಮುಟ್ಟುವಾಗಿಲ್ಲ, ನೀವು ಪೂಜೆ ಮಾಡುವಾಗಿಲ್ಲ ಅಂತ ಹೇಳಿದ್ರೆ ಮೇಲೆ ಕೂತಿರುವಾಗ ಈ ದೇವರು ನಗಾಡ್ತಿರೋದ. ಕೇವಲ 5 ಲಕ್ಷ ರೂಪಾಯಿಗೆ ನಾನು ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಇವನು. ಹೌದಲ್ವಾ? ರೈಟ್. ಭಗವಂತ ನಿಜ ಭಕ್ತರ ಸ್ವತ್ತು. ಯಾರು ಭಕ್ತಿಯಿಂದ ನೀವು ಬೇಡ್ಕೊಳ್ತೀರೋ ಅವರ ಜೊತೆಗೆ ಅವ್ರ ಮನೆಗೆ ಬರ್ತಾರೆ. ಯಾರು ಭಕ್ತಿ ಶ್ರದ್ಧೆಯಿಂದ ಅವರು ಸೇವೆ ಮಾಡ್ತಿರೋ ಅವರ ಮನೆಗೆ ಅವ್ರ ಜೊತೆಯಲ್ಲಿ ಬರ್ತಾರೆ. ಹಾಗಾಗಿ ಅವರು ಭಕ್ತ ಪರಾಧೀನ, ಭಕ್ತರ ಸ್ವತ್ತು, ನನ್ನ ಸ್ವತ್ತಲ್ಲ. ನಾನು ನನ್ನ ಕರ್ಮ ಕಳೆಯಲಿಕ್ಕೆ ಬಂದಿದ್ದೇನೆ, ನನ್ನ ಕರ್ಮವನ್ನು ಕಳಿಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಭಗವಂತನ ಸೇವೆ ಮಾಡ್ತಾ ಇದ್ದೇನೆ. ನೀವು ಕೂಡ ಆ ಒಂದು ವಿಚಾರಧಾರೆಯನ್ನು ಇಟ್ಕೊಂಡು ಭಗವಂತನ ಸೇವೆ ಮಾಡಿದ್ದೆ ಆದಲ್ಲಿ ನೀವೇನೆಲ್ಲ ಅಂದ್ಕೊಂಡು ಬಂದಿದ್ದೀರೋ ಅದೆಲ್ಲದಕ್ಕೂ ಮುಕ್ತಿ ಸಿಗತ್ತೆ. ಒಂದು ವಾರ ಬಂದಿದ್ದೇವೆ ಸ್ವಾಮಿ, ನಮಗೆ ಪರಿಹಾರ ಸಿಗತ್ತಾ? ಭಗವಂತನಿಗೂ ನಿಮಗೂ ಇರ್ತಕ್ಕಂಥ ನೆಟ್ವರ್ಕ್ ಕನೆಕ್ಷನ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್. ನೀವು ಶನಿದೇವ ಅಂದ ತಕ್ಷಣ ಅವರು ಏನು ಮಗನೇ ಅಂತೇಳಿ ಕೂಗ್ಬಿಟ್ರೆ ಅಲ್ಲಿಗೆ ನಿಮ್ಗೂ ಅವ್ರಿಗೂ ಕನೆಕ್ಷನ್ ಸಿಕ್ತು ಅಂತ. ಅದು ಸಿಗ್ಲಿಲ್ಲ ಅಂತಂದ್ರೆ ನೀವು ಕೂಕೊಂಡು ವಾಪಸ್ ಹೋಗ್ತಾ ಇರ್ಬೇಕಷ್ಟೆ.
ಅಲ್ವಾ? ಹಾಗಾಗಿ ಭಗವಂತನ ಜೊತೆ ಒಡನಾಟವನ್ನ ಹೊಂದಿ ಭಗವಂತನನ್ನ ನೀವು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿ ಸೇವೆಯನ್ನು ಸಲ್ಲಿಸಿ ನಿಮ್ಮ ಎಲ್ಲ ಪಾಪಕರ್ಮಗಳಿಗೆ ಮುಕ್ತಿಯನ್ನ ಪಡ್ಕೊಳ್ಳಿ. ಪಾಪಕರ್ಮ ಅಂದ್ರೆ ಏನು? ದುಡ್ಡಿರುತ್ತೆ, ಆಸ್ತಿ ಇರುತ್ತೆ, ಮನೆ ಇರುತ್ತೆ, ಬದುಕಕ್ಕೆ ಬೇಕಾದ ನೆಮ್ಮದಿ ಇರೋದಿಲ್ಲ, ತಿನ್ನೋಕೆ ಉಣ್ಣಕ್ಕೆ ಆಗ್ತಾ ಇರಲ್ಲ ಅಲ್ವಾ? ರೋಗ ರುಜಿನಗಳಿಂದ ಬಾಳ್ತಾ ಇರ್ತೇವೆ, ಸಾಲಗಳಿಂದ ಒದ್ದಾಡ್ತಾ ಇರ್ತೇವೆ, ಯಾರೋ ಮಾಡಿದ ಪಾಪ ಕೃತ್ಯಕ್ಕೆ ನಾವು ಒಳಗಾಗಿ ಸಂಕಟ ಪಡ್ತಾ ಇರ್ತೇವೆ. ಹೌದಾ ಅಲ್ವಾ? ಇದೇ ಪಾಪಕರ್ಮ ನಾವು ಹಿಂದಿನ ಜನ್ಮದಿಂದ ಹೊತ್ಕೊಂಡು ಬಂದಿರತಕ್ಕಂತ ಏನೂ ಮಾಡದೆ ನಾವು ಅನುಭವಿಸ್ತಾ ಇರ್ತೀವಲ್ಲ, ಇದು ನಾವು ಹಿಂದಿನ ಜನ್ಮದಿಂದ ಹೊತ್ತು ತಂದಿರತಕ್ಕಂಥ ಪಾಪಕರ್ಮ. ಮುಂದಿನ ಜನ್ಮಕ್ಕೂ ಹೊತ್ಕೊಂಡು ಹೋಗ್ಬೇಕು ಅಂತ ಆಲೋಚನೆ ಇಟ್ಕೊಳ್ಬೇಕು. ಈ ಜನ್ಮದಲ್ಲಿ ಇದು ಸತ್ತು ಹೋಗ್ಬಿಡ್ಲಿ, ಈ ಜನ್ಮದಲ್ಲಿ ಇದು ಸುಟ್ಟು ಹೋಗ್ಬಿಡ್ಲಿ, ಈ ಜನ್ಮದಲ್ಲೇ ಇದು ನಮ್ಮಿಂದ ದೂರ ಆಗೋಗ್ಬಿಡ್ಲಿ. ಮುಂದಿನ ಜನ್ಮವಾದ್ರೂ ಭಗವಂತ ಒಂದು ಸುಸಂಸ್ಕೃತವಾದಂತ ಮನೆಯಲ್ಲಿ ಸಂತೋಷ, ಸುಖ, ನೆಮ್ಮದಿ ತುಂಬಿರ್ತಕ್ಕಂಥ ಮನೆಯಲ್ಲಿ ನಮ್ಮ ಜನ್ಮವನ್ನ ಭಗವಂತ ನೀಡ್ಲಿ ಅಂತಕ್ಕಂಥ ಆಲೋಚನೆ ನಾವು ಇಟ್ಕೊಳ್ಳೋಣ. ಅದಕ್ಕೆ ನಾವು ಮಾಡಬೇಕಾಗಿರೋದಷ್ಟೇ. ಇವತ್ತು ನೀವೆಲ್ಲರೂ ಬಂದಿದ್ದೀರಿ, ಕೇಳ್ಕೋಬೇಕಾಗಿದೆ ಭಗವಂತನಲ್ಲಿ ಒಂದೇ, ಭಗವಂತ ನೀನು ಯಾವ ಕಷ್ಟವನ್ನಾದರೂ ನನಗೆ ಕೊಡು, ಯಾವ ದುಃಖವನ್ನಾದರೂ ನನಗೆ ಕೊಡು, ಯಾವ ಸಮಸ್ಯೆಯನ್ನಾದರೂ ನನಗೆ ಕೊಡು, ಯಾವ ರೋಗವನ್ನಾದರೂ ನನಗೆ ಕೊಡು, ಆದರೆ ಅದನ್ನ ಎದುರಿಸ್ತಕ್ಕಂಥ ಶಕ್ತಿಯನ್ನ ನನಗೆ ಕೊಡು, ಅದನ್ನ ನಿರ್ಮೂಲನೆ ಮಾಡ್ತಕ್ಕಂಥ ದಾರಿ ನನಗೆ ತೋರಿಸು, ಅದಷ್ಟು ಮಾಡು ಭಗವಂತ ಅಂತ ಕೇಳ್ಕೊಳ್ಳಿ. ಭಗವಂತ ಖಂಡಿತವಾಗೂ ಭಕ್ತಪರಾಧೀನನಾಗಿ ನಿಂತು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿಯನ್ನ ಕೊಡ್ತಾರೆ. ಒಂದು ವಾರ ಬಂದ್ವಿ, ನಮ್ಗೆ ಒಳ್ಳೇದಾಗುತ್ತಾ ಅನ್ನೋ ಆಲೋಚನೆಯಲ್ಲಿ ನೀವು ಬರ್ತಾ ಇರ್ತಕ್ಕಂಥದ್ದು ನಿಮ್ಮ ಅಪ್ಪನ ಮನೆಗೆ, ನನ್ನದಲ್ಲ ಕ್ಷೇತ್ರ ಇದು. ನಿಮ್ಮ ಅಪ್ಪನ ಮನೆಗೆ ನೀವು ಬರ್ತಾ ಇದ್ದೀರಿ ಅಂತಂದ್ರೆ ಯಾವಾಗ ಬೇಕಾದ್ರೂ ಬರ್ಬೋದು, ಹೇಗೆ ಬೇಕಾದ್ರೂ ಬರ್ಬೋದು, ಭಗವಂತನನ್ನ ನೀವು ಆರಾಧನೆ ಮಾಡಬಹುದು. 3 ಶನಿವಾರ 3 ಮಂಗಳವಾರ ಭಗವಂತನ ಸೇವೆಯನ್ನ ನೀವು ಮಾಡ್ಲಿಕ್ಕೋಸ್ಕರವಾಗಿ ಬನ್ನಿ ಸಾಕು. ಅಲ್ಲಿಗೆ ಎಷ್ಟಾಗಿರುತ್ತೆ? 3 ವಾರ ಕಳೆದಿರುತ್ತೆ ಅಲ್ವಾ? ಆ 3 ವಾರದಲ್ಲೇ ನಿಮ್ಮ ಸಮಸ್ಯೆಗಳಿಗೆ ದಾರಿ ಭಗವಂತ ನೀಡಿರ್ತಾನೆ. ನಾನು ಇಲ್ಲಿ ನೆಪ ಮಾತ್ರದವರು. ನೀವೆಲ್ಲರೂ ಆಲೋಚನೆ ಮಾಡಿರ್ತೀರಿ, ಗುರುಗಳಿದ್ದಾರೆ, ಗುರುಗಳು ನಮಗೆ ದಾರಿ ತೋರಿಸ್ತಾರೆ. ಸತ್ಯ, ದಾರಿ ನಾನು ತೋರಿಸಿದ್ರು ಹೋಗೋ ಶಕ್ತಿ ಯಾರು ಕೊಡಬೇಕು? ಆ ಗುರಿ ಮುಟ್ಟೋ ಶಕ್ತಿ ಯಾರು ಕೊಡಬೇಕು? ಅಲ್ವಾ? ನಾನೇನೋ ದಾರಿ ತೋರಿಸ್ಬೋದು, ಇಲ್ಲಿ ಹೋಗ್ರಪ್ಪ ಅಂತೇಳಿ, ಅಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ಬೇಕಾಗಿರೋದು ಯಾರು? ಹಾಗಾಗಿ ಭಗವಂತನೇ ಇಲ್ಲಿ ಎಲ್ಲ, ಭಗವಂತನೇ ಇಲ್ಲಿ ಎಲ್ಲ, ಭಗವಂತನಿಂದಲೇ ಇಲ್ಲಿ ಎಲ್ಲ. ಭಗವಂತನನ್ನ ನೀವು ನಿಷ್ಕಾಮ ಕರ್ಮದಿಂದ ಪೂಜಿಸಿ ಅವರನ್ನ ನನ್ನ ತಂದೆ ಅಂತಕ್ಕಂಥ ಆಲೋಚನೆಯಿಂದ ನೀವು ಭಜಿಸಿ ನಮಿಸಿ ಬೇಡ್ಕೊಳ್ಳಿ. ಖಂಡಿತ ನಿಮ್ಮ ಜೊತೆಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಹಾಗಂತ ಹೇಳ್ತಾ ನೀವೆಲ್ಲರೂ ಈ ಕರ್ಮಸ್ಥಳಕ್ಕೆ ಬಂದಿದ್ದೀರಿ, ಒಂದು ಶಪಥವನ್ನ ಮಾಡಿ. ಆ ಒಂದು ಶಪಥದಿಂದ ನಿಮ್ಮ ಎಲ್ಲ ಕರ್ಮ ಸತ್ತೋಗ್ಬಿಡುತ್ತೆ. ಜನ್ಮದಿಂದ ಅಂಟ್ಕೊಂಡು ಬರ್ತಾ ಇರ್ತಕ್ಕಂಥ ಎಲ್ಲ ಪಾಪಕರ್ಮಗಳು ಸುಟ್ಟೋಗ್ಬಿಡುತ್ತೆ. ಏನಪ್ಪಾ ಅದು? ಯಾರಿಗೂ ಸುಳ್ಳು ಹೇಳಲ್ಲ, ಯಾರಿಗೂ ಮೋಸ ಮಾಡಲ್ಲ, ಯಾರ ಆಸ್ತಿಯನ್ನಾಗಲಿ, ಯಾರ ಹಣವನ್ನಾಗಲಿ, ಯಾರ ವಸ್ತ್ರವನ್ನಾಗಲಿ ನಾನು ಕಿತ್ಕೊಂಡು ಬದುಕಲ್ಲ. ಭಗವಂತ ನೀನು ಏನು ಕೊಡ್ತಾ ಇದೆಯೋ ಅದರಲ್ಲಿ ನಾನು ಈ ಜನ್ಮವನ್ನು ಕಳಿತೀನಿ, ಮುಂದಿನ ಜನ್ಮಕ್ಕೆ ಬೇಕಾದದನ್ನು ನಾನು ರೆಡಿ ಮಾಡ್ಕೊಳ್ತೇನೆ ಅಂತಕ್ಕಂಥ ಒಂದು ಶಪಥವನ್ನು ಮಾಡಿ ಇಲ್ಲಿಂದ ನೀವು ಹೊರಡಿ. ಭಗವಂತ ನಿಮ್ಮ ಮನೆ ಬಾಗಿಲಲ್ಲಿ ಬಂದು ನಿಂತು ನಿಮ್ಮನ್ನು ಕಾಪಾಡ್ತಾರೆ. ಆ ಶಪಥ ಮಾಡಿದ ಮರುಕ್ಷಣದಿಂದ ನೀವು ಅದಕ್ಕೆ ತಕ್ಕಂತೆ ಮಾಡಬೇಕಾಗುತ್ತೆ. ಇದೇ ಕರ್ಮಸ್ಥಳಕ್ಕೆ ನೀವು ಬರೋದಕ್ಕೆ ಕಾರಣ. ಬೇರೆ ದೇವಸ್ಥಾನಗಳಿಗೆ ಹೋಗ್ತೀರಿ, ಕೈ ಮುಗಿತೀರಿ, ಹೊರಟೋಗ್ತೀರಿ ಅಲ್ವಾ? ಆದರೆ ಕರ್ಮಸ್ಥಳಕ್ಕೆ ಬಂದಿದ್ದೀರಿ ಅಂದರೆ ನಿಮ್ಮ ಕರ್ಮ ಸುಡಬೇಕು, ನಿಮ್ಮ ಕರ್ಮ ಕಳಿಬೇಕು, ನಿಮ್ಮ ಕರ್ಮ ಅಂತ್ಯ ಆಗಬೇಕು. ಅದಕ್ಕೆ ಏನಾಗಬೇಕು? ಶಪಥ ಮಾಡಬೇಕು. ಏನಂತ ಶಪಥ ಮಾಡಬೇಕು? ಇವತ್ತಿನಿಂದ ನಾನು ಯಾರಿಗೂ ಸುಳ್ಳು ಹೇಳಲ್ಲ, ಯಾರಿಗೂ ಮೋಸ ಮಾಡಲ್ಲ, ಯಾರಿಂದಲೂ ಏನೊಂದನ್ನು ಕಿತ್ಕೊಂಡು ತಿನ್ನಲ್ಲ, ಕಿತ್ಕೊಳ್ಳಿಕ್ಕೆ ಆಸೆಯನ್ನು ಪಡಲ್ಲ. ನಾನು ನನ್ನ ಸ್ವಂತ ಬಲದಿಂದ, ಸ್ವಂತ ಶಕ್ತಿಯಿಂದ ಬದುಕ್ತೇನೆ. ನಿಮ್ಮ ಈ ಒಂದು ಶಪಥ ಭಗವಂತ ನಿಮ್ಮ ಜೊತೆಯಲ್ಲಿ ಸದಾ ಕಾಪಾಡಿಗೋಸ್ಕರ ನಿಂತಿರ್ತಾರೆ.